ಒಂದು ಊರು. ಆ ಊರಿನಲ್ಲಿ ಒಬ್ಬ ಘೋರ ಅನ್ನುವಂಥ ವ್ಯಕ್ತಿ ಇರುತ್ತಾನೆ. ಅವನಿಗೆ ಒಬ್ಬ ಹೆಂಡತಿಯು ಹಾಗೂ ಮಗುವು ಇರುತ್ತೆ. ಹೆಂಡತಿ ಹೆಸರು ಲಕ್ಷ್ಮಿ ಹಾಗೂ ಮಗುವಿನ ಹೆಸರು ವಿಠಲ. ಇಲ್ಲಿ ನಮಗೆ ತಿಳಿಯುವ ವಿಷಯ ಏನೆಂದರೆ, ಘೋರ ಎನ್ನುವನು ಪಾಂಡುರಂಗನ ಅಥವಾ ವಿಠಲನ ಮಹಾನ್ ಭಕ್ತ ಆಗಿರುತ್ತಾನೆ. ಹಾಗೆ ಅವನು ಕಡು ಬಡವನು ಕೂಡ ಆಗಿರುತ್ತಾನೆ. ತಾನು ಕುಂಬಾರಿಕೆ ಕೆಲಸ ಮಾಡುತ್ತಿರುವುದರಿಂದ ಮಡಕೆಗಳನ್ನ ತಯಾರು ಮಾಡಿ ಸಂತೆಯಲ್ಲಿ ಮಾರಾಟ ಮಾಡಿ ಬರುತ್ತಿರ್ತಾನೆ. ಘೋರನ ನಿತ್ಯದ ಕೆಲಸ ಈ ಮಡಕೆಗಳನ್ನ ತಯಾರು ಮಾಡುವುದು, ಹಾಗೆ ವಿಠಲನ ಮೇಲೆ ಭಕ್ತಿಯಿಂದ ನಮಿಸುವುದು ಆಗಿರುತ್ತೆ. ಬಡವನಾಗಿದ್ದರೂ ಸಹಿತ ಘೋರ ಯಾವತ್ತೂ ಕೂಡ ಯಾರಿಗೂ ಮನಸ್ಸಿಗೆ ನೋವು ಆಗುವ ರೀತಿ ನಡೆದುಕೊಂಡಿರುವುದಿಲ್ಲ. ಹೀಗೆ ಒಮ್ಮೆ ತಾನು ಮಾಡಿದ ಮಡಿಕೆಗಳನ್ನೆಲ್ಲ ಸಂತೆಗೆ ಮಾರಬೇಕೆಂದು ತೆಗೆದುಕೊಂಡು ಹೋಗುತ್ತಾನೆ. ಅಲ್ಲಿ ಪಕ್ಕದಲ್ಲಿಯೇ ಮತ್ತೊಬ್ಬ ಮಡಿಕೆ ಮಾರುವವನು ಇರುತ್ತಾನೆ. ಈಗ ಒಬ್ಬ ವಯಸ್ಸಾದ ಅಜ್ಜಿ ಬಂದು ಮಡಕೆಗಳನ್ನು ಕೊಡುವಂತೆ ಪಕ್ಕದಲ್ಲಿ ಇರುವವನಿಗೆ ಕೇಳುತ್ತಾಳೆ. ಆವಾಗ ದುಡ್ಡು ಕೊಟ್ಟರೆ ಮಾತ್ರ ಈ ಮಡಕೆಗಳನ್ನು ಕೊಡುತ್ತೇನೆಂದು ಬೈದು ಕಳಿಸುತ್ತಾನೆ ಆ ಪಕ್ಕದಲ್ಲಿ ಇರುವ ಸ್ವಾಮೀಜಿ. ಹಾಗೆಯೇ ಮತ್ತೆ ಮುಂದೆ ಬಂದು ಈ ಘೋರನ ಹತ್ತಿರ ತನ್ನ ಕಷ್ಟಗಳನ್ನು ಹೇಳಿಕೊಳ್ಳುತ್ತಾಳೆ ಅಜ್ಜಿ. ಆವಾಗ ದುಡ್ಡು ಇರದೇ ಹೋದರೆ ಏನಾಯಿತು, ನನ್ನ ಮಡಕೆಗಳನ್ನು ತೆಗೆದುಕೋ ಎಂದು ಘೋರ ಆ ಅಜ್ಜಿಗೆ ಮಡಕೆಗಳನ್ನ ಕೊಡುತ್ತಾನೆ. ಈ ಒಂದು ಪುಕ್ಕಟೆಯಾಗಿ ಮಡಕೆಗಳನ್ನ ಕೊಟ್ಟಿದ್ದ ನೋಡಿದ ಆ ಪಕ್ಕದಲ್ಲಿರುವ ಒಬ್ಬ ಶಾಸ್ತ್ರಿ, ಈ ಮಡಕೆಗಳನ್ನ ಈ ರೀತಿಯಾಗಿ ಪುಕ್ಕಟೆಯಾಗಿ ಕೊಟ್ಟರೆ ನನ್ನ ಮಡಕೆಯ ಕೆಲಸವನ್ನು ಅಥವಾ ನನ್ನ ಮಡಕೆಯ ವ್ಯಾಪಾರವನ್ನು ಸಹಿತ ನೀನು ಮುಳುಗಿಸುತ್ತೀಯ ಎಂದು ಜಗಳ ತೆಗೆಯುತ್ತಾನೆ. ಅಲ್ಲಿ ಸ್ವಲ್ಪ ವಾಗ್ವಾದ ನಡೆದ ಬಳಿಕ ಅಲ್ಲಿ ಮತ್ತೊಬ್ಬ ಈ ಘೋರನ ಹೆಂಡತಿಯ ತಮ್ಮ ಬರುತ್ತಾನೆ. ಪಕ್ಕದಲ್ಲಿರುವ ಶಾಸ್ತ್ರಿಯನ್ನು ತಳ್ಳಿದ ಬಳಿಕ ಆ ಮಡಿಕೆಯ ಮೇಲೆ ಆ ಶಾಸ್ತ್ರಿ ಹೋಗಿ ಬೀಳುತ್ತಾನೆ. ಈಗ ಈ ಮಡಕೆಯ ನಷ್ಟವನ್ನ ಯಾರಿಂದ ತುಂಬಿಕೊಡಬೇಕೆಂದು ಜಗಳ ತೆಗೆಯುತ್ತಾನೆ ಶಾಸ್ತ್ರಿ. ಅವಾಗ ಘೋರನೇ ಹೇಳುತ್ತಾನೆ, ನನ್ನ ಮಡಕೆಗಳನ್ನು ನೀನು ಇಟ್ಟುಕೊಂಡು ನಿನಗೆ ಆದ ನಷ್ಟಗಳನ್ನು ತುಂಬಿಸಿಕೋ ಎಂದು ಹೇಳಿ ಎಲ್ಲ ಮಡಕೆಗಳನ್ನ ಫ್ರೀಯಾಗಿ ಆ ಶಾಸ್ತ್ರಿಗೆ ಕೊಟ್ಟು ಸಂತೆಯಿಂದ ಖಾಲಿ ಕೈಯಲ್ಲಿ ಮರಳಿ ಮನೆಗೆ ಬರುತ್ತಾನೆ ಘೋರ. ಈಗ ಮನೆಗೆ ಬಂದ ನಂತರ ಅದೇ ಊರಿಗೆ ನಾಮದೇವ ಮತ್ತು ಜ್ಞಾನದೇವರು ಬರುತ್ತಾರೆ. ಇವರು ಕೂಡ ಪಾಂಡುರಂಗನ ಮಹಾನ್ ಭಕ್ತರಾಗಿರುತ್ತಾರೆ. ಊರಿನ ಜನರು ಎಲ್ಲರೂ ಸೇರಿ ನಮ್ಮ ಮನೆಗೆ ಇವತ್ತು ಆತಿಥ್ಯವನ್ನು ವಹಿಸಲಿಕ್ಕೆ ನೀವು ಬರಬೇಕೆಂದು ಕೇಳಿಕೊಳ್ಳುತ್ತಾರೆ. ಆದರೆ ಜ್ಞಾನದೇವ ಮತ್ತು ನಾಮದೇವ ಇಬ್ಬರೂ ಸೇರಿ ಘೋರನ ಮನೆಗೆ ಆತಿಥ್ಯಕ್ಕೆ ಹೋಗುತ್ತೇವೆ ಎಂದು ಹೇಳುತ್ತಾರೆ. ಆದರೆ ಘೋರನ ಮನೆಯಲ್ಲಿ ಏನೂ ಕೂಡ ಅಡುಗೆ ಮಾಡಿ ಬಡಿಸಲು ಇರುವುದಿಲ್ಲ. ಆ ಊರಿನ ಹಿರಿಯರು ನಾವು ಎಷ್ಟು ಕರೆದರೂ ನಮ್ಮ ಮನೆಗೆ ಬರಲಿಲ್ಲ, ಘೋರನ ಮನೆಗೆ ಹೋದರು, ಘೋರನಿಗೆ ಯಾರೂ ಕೂಡ ಸಹಾಯ ಮಾಡಬಾರದು ಎಂದು ಹೇಳುತ್ತಾರೆ. ಅದೇ ರೀತಿ ಘೋರ ಮನೆಗೆ ಬಂದು ತನ್ನ ಹೆಂಡತಿಗೆ ಹೇಳುತ್ತಾನೆ, ಜ್ಞಾನದೇವ ಮತ್ತು ನಾಮದೇವರು ನಮ್ಮ ಮನೆಗೆ ಆತಿಥ್ಯ ವಹಿಸಲಿಕ್ಕೆ ಬರಲಿದ್ದಾರೆ ಎಂದು. ಆವಾಗ ಮನೆಯಲ್ಲಿ ಏನೂ ಇರುವುದಿಲ್ಲ. ಪಕ್ಕದಲ್ಲಿ ಇರುವ ಮನೆಯನ್ನು ಅಥವಾ ಎಲ್ಲ ಕಡೆ ಊರಿನ ಜನರನ್ನ ಕೇಳುತ್ತಾರೆ. ಆದರೂ ಇವರಿಗೆ ಯಾರೂ ಕೂಡ ಸಹಾಯ ಮಾಡುವುದಿಲ್ಲ. ಇನ್ನು ಏನು ಮಾಡಬೇಕು ಎಂದು ಕುಳಿತಾಗ ಘೋರನ ಹೆಂಡತಿಯ ತಮ್ಮನಾಗಿರುವಂಥವನು ಬರುತ್ತಾನೆ. ಬಂದು ಅವನ ಆ ವೇಳೆಯಲ್ಲಿ ಸುಗ್ಗಿಯ ಕಾಲ ಇರುವುದರಿಂದ ಅನೇಕ ದವಸ ಧಾನ್ಯಗಳನ್ನು ತಂದಿರುತ್ತಾನೆ. ಇನ್ನೇನು ಕೇವಲ ಅಡಿಗೆ ಮಾಡಿ ಎಲ್ಲರಿಗೂ ಬಡಿಸಬೇಕಾಗಿರುತ್ತದೆ. ಅದೇ ರೀತಿ ಆ ಎಲ್ಲ ದವಸ ಧಾನ್ಯಗಳನ್ನು ಕೊಟ್ಟು ಅವನು ಮತ್ತೆ ಸಂತೆಗೆ ಹೋಗುತ್ತಾನೆ. ಈಗ ಆ ಜ್ಞಾನದೇವ ಮತ್ತು ನಾಮದೇವ ತಂಡವ ಜೊತೆಗೆ ಎಲ್ಲರಿಗೂ ಸೇರಿ ಪ್ರಸಾದವನ್ನ ತಯಾರು ಮಾಡುತ್ತಾರೆ. ಹೀಗೆ ಮುಂದಿನ ದೃಶ್ಯದಲ್ಲಿ ನಮಗೆ ತೋರಿಸುತ್ತಾರೆ, ಘೋರನು ಮಡಿಕೆಯನ್ನು ಮಾಡಲು ಮಣ್ಣನ್ನು ಕಲಿಸುತ್ತಿದ್ದಾನೆ. ಈಗ ಘೋರನ ಹೆಂಡತಿಯಾದ ಲಕ್ಷ್ಮಿ ಬಂದು 5 ಜನ ಮುತ್ತೈದೆಯರನ್ನು ಕರೆದುಕೊಂಡು ಬರುತ್ತೇನೆ ಎಂದು ಹೋಗುತ್ತಾಳೆ. ಆವಾಗ ಕೈಯಲ್ಲಿದ್ದ ಮಗುವನ್ನ ವಿಠಲನನ್ನ ಈ ಘೋರನ ಕೈ ಹತ್ರ ಕೊಟ್ಟು, ನಮ್ಮ ಮಗುವಿಗೆ 1 ವರ್ಷವಾಯಿತು, ಅವನ ಹುಟ್ಟಿದ ಹಬ್ಬ ಇವತ್ತು, ಅದಕ್ಕಾಗಿ ಈ 5 ಜನ ಮುತ್ತೈದೆಯರನ್ನು ಕರೆದುಕೊಂಡು ಬರುತ್ತೇನೆ ಎಂದು ಹೋಗುತ್ತಾಳೆ. ಆವಾಗ ಆ ಮಗುವನ್ನು ಎತ್ತುಕೊಂಡು ಘೋರ ಅಲ್ಲಿಯೇ ಇರುವ ಕಟ್ಟೆಯ ಮೇಲೆ ಆ ಮಗುವನ್ನ ಮಲಗಿಸುತ್ತಾನೆ. ಮಡಿಕೆಯನ್ನು ತಯಾರು ಮಾಡಲು ಮಣ್ಣನ್ನು ಕಲಿಸಲು ಹೋಗುತ್ತಾನೆ. ಆ ಮಣ್ಣನ್ನು ಕಲಿಸುವಾಗ ಹಾಗೆಯೇ ವಿಠಲನ ಧ್ಯಾನವನ್ನ ಮಾಡಲು ಶುರು ಮಾಡುತ್ತಾನೆ ಘೋರ. ಹಾಗೆ ಆ ವಿಠಲನ ಧ್ಯಾನದಲ್ಲಿ ಪೂರ್ತಿಯಾಗಿ ಮಗ್ನನಾಗುತ್ತಾನೆ ಘೋರ. ಈಗ ಇತ್ತ ಕಡೆ ಮಗು ಎಚ್ಚರಗೊಂಡು ಅಳುತ್ತಾ ತನ್ನ ತಂದೆಯ ಹತ್ತಿರ ಬರುತ್ತಿರುತ್ತೆ. ಆದರೂ ಕೂಡ ಆ ಒಂದು ಅಳುವ ಧ್ವನಿಯನ್ನ ಕೇಳಿಸದೆ ವಿಠಲನ ಭಕ್ತಿಯಲ್ಲಿ ಮಗ್ನನಾಗಿರುವ ಘೋರನು ತನ್ನ ಮಗನ ಕಡೆ ಲಕ್ಷ್ಯ ಕೊಡುವುದಿಲ್ಲ. ಮಗು ಅದೇ ರೀತಿ ಘೋರನ ಕಾಲ ಹತ್ತಿರ ಬಂದು ಬೀಳುತ್ತೆ. ಬಿದ್ದಾಗ ಘೋರನು ಸಹಿತ ಆ ಮಗುವನ್ನು ಲೆಕ್ಕಿಸದೆ ಆ ಮಗುವನ್ನು ಆ ಕೆಸರಿನಲ್ಲಿ ಹಾಕಿ ತುಳಿದು ಬಿಡುತ್ತಾನೆ. ಇಲ್ಲಿಗೆ ಆ ಮಗುವಿನ ಕಥೆಯು ಅಂದರೆ ಮಗುವಿನ ಪ್ರಾಣ ಪಕ್ಷಿಯು ಹಾರಿ ಹೋಗಿರುತ್ತೆ. 5 ಜನ ಮುತ್ತೈದೆಯರನ್ನು ಕರೆದುಕೊಂಡು ಬರುತ್ತೇನೆಂದು ಘೋರನ ಹೆಂಡತಿ ಲಕ್ಷ್ಮಿಯು ಈಗ ಬರುತ್ತಾಳೆ. ಬಂದು ವಿಠಲ ಎಲ್ಲಿ ಎಂದು ಹುಡುಕುತ್ತಾಳೆ. ಎಲ್ಲಿಯೂ ಇರುವುದಿಲ್ಲ. ಹಾಗೆ ಇನ್ನೂ ಕೂಡ ವಿಠಲನ ಧ್ಯಾನದಲ್ಲೇ ಇರುತ್ತಾನೆ ಘೋರ. ಆವಾಗ ಅತ್ತ ಕಡೆ ಇತ್ತ ಕಡೆ ನೋಡಿದಾಗ ಎಲ್ಲೂ ಕಾಣದಿರಲು ಮಗುವು ಆ ಘೋರನ ಕಾಲ ಹತ್ತಿರ ನೋಡುತ್ತಾಳೆ. ಆವಾಗ ಅಲ್ಲಿ ಆ ತನ್ನ ಮಗುವು ಆ ಘೋರನ ಕಾಲ ಹತ್ತಿರ ಕಾಣುತ್ತೆ. ಇದರಿಂದ ಬಹಳ ಕೋಪಗೊಂಡು ಹಾಗೆ ಆಶ್ಚರ್ಯವಾಗಿಯೂ ತಾಯಿಯು ಅಳಲು ಶುರು ಮಾಡುತ್ತಾಳೆ. ತನ್ನ ಮಗನನ್ನು ಕಳೆದುಕೊಂಡ ಪ್ರೀತಿ ವಿಠಲನ ಭಕ್ತಿಯನ್ನು ಮಾಡುತ್ತಾ ಇದ್ದೀರಿ, ಹಾಗೆ
ಆ ವಿಠಲನ ಭಕ್ತಿಯಲ್ಲಿ ತನ್ನ ಮಗು ಕಾಲ ಕೆಳಗೆ ಸಿಕ್ಕಾಕೊಂಡಿದ್ದನ್ನು ಮರೆತೇ ಬಿಟ್ಟಿದ್ದೀರಿ ಎಂದು ವಿಠಲನನ್ನು ಸಹಿತ ಇಲ್ಲಿ ಬೈಯುತ್ತಾಳೆ ಗೋರನ ಹೆಂಡತಿ ಲಕ್ಷ್ಮಿ. ಒಂದು ಪಂಚಾಯಿತಿಯನ್ನು ಕರೆಯುತ್ತಾರೆ. ಇಲ್ಲಿ ಪಂಚಾಯಿತಿಯಲ್ಲಿ ಕೆಲವು ಜನರು ಗೋರನನ್ನು ಪಡೆಯುವಂತೆ ಹೇಳುತ್ತಾರೆ. ಆದರೆ ತನ್ನ ಮಗ ಇನ್ನು ವಾಪಸ್ಸು ಬರುವುದಿಲ್ಲ ಎಂದು ತಿಳಿದು ಅಂತ್ಯಕ್ರಿಯೆಗೆ ಊರ ಜನರು ಎಲ್ಲ ಸೇರಿ ನೆರವು ಮಾಡಿಕೊಡುತ್ತಾರೆ. ಇನ್ನು ಮುಂದಿನ ದೃಶ್ಯದಲ್ಲಿ ತನ್ನ ಮಗುವನ್ನ ಕಳೆದುಕೊಂಡ ಕೋಪದಲ್ಲಿ ಗೋರನ ಹೆಂಡತಿ ಲಕ್ಷ್ಮಿಯು ವಿಠಲನನ್ನು ಬೈಯುತ್ತಿರುತ್ತಾಳೆ. ಆದರೆ ಈ ವಿಠಲನನ್ನ ಬೈಯುವುದು ಗೋರನಿಗೆ ಇಷ್ಟವಾಗುತ್ತಿರುವುದಿಲ್ಲ. ಅದೇ ರೀತಿ ಇನ್ನೂ ಕೋಪದಲ್ಲಿ ಹೆಚ್ಚಾಗಿ ಆ ವಿಠಲನನ್ನ ಈ ಮನೆಯಲ್ಲಿರಲು ವಿಠಲನಿಗೆ ಯಾವುದೇ ಅಧಿಕಾರ ಇಲ್ಲ ಎಂದು ಹೇಳಿ ಮನೆಯಲ್ಲಿ ಇರುವ ವಿಠಲನ ಮೂರ್ತಿಯನ್ನು ತೆಗೆದುಕೊಂಡು ಹೊರಗೆ ಎಸೆಯಲು ಹೋಗುತ್ತಾಳೆ. ಇನ್ನೇನು ಆ ಮೂರ್ತಿಯನ್ನು ಮುಟ್ಟಬೇಕು ಅನ್ನುವಷ್ಟರಲ್ಲಿ ಗೋರನಿಗೆ ಭಯಂಕರವಾದ ಕೋಪ ಬರುತ್ತೆ. ಆ ಕೋಪದಿಂದ ಇದ್ದಿದ್ದನ್ನು ನೋಡಿದ ಅವನ ಹೆಂಡತಿ ಲಕ್ಷ್ಮಿ ಯಾವತ್ತೂ ಕೂಡ ಇಷ್ಟು ರೀತಿಯಾಗಿ ಕೋಪಗೊಂಡಿರುವುದಿಲ್ಲ. ಇವತ್ತು ಇಷ್ಟು ಕೋಪಗೊಂಡಿದ್ದಾರೆ ಎಂದರೆ ಅವಳು ಕೂಡ ಹೆದರುತ್ತಾಳೆ. ಹೆದರಿ ಇನ್ನೇನು ನನ್ನನ್ನು ಹೊಡೆಯುವರು ಅಥವಾ ಏನು ಮಾಡುವರು ಅನ್ನುವ ಭರದಲ್ಲಿ ಇದ್ದಾಗ ತಕ್ಷಣಕ್ಕೆ ಗೋರನ ಹೆಂಡತಿ ಲಕ್ಷ್ಮಿಯು, ನೀವು ನನ್ನನ್ನು ಮುಟ್ಟಿದರೆ ಪಾಂಡುರಂಗನ ಮೇಲೆ ಆಣೆ ಎಂದು ಹೇಳಿಬಿಡುತ್ತಾರೆ. ಇಷ್ಟು ಹೇಳಿದ್ದೇ ತಡ ಗೋರನ ಕೋಪವು ಎಲ್ಲವೂ ಕಡಿಮೆಯಾಗಿಬಿಡುತ್ತೆ. ಒಂದು ಕ್ಷಣ ಕೋಪ ಮಾಡಿಕೊಂಡಿದ್ದಕ್ಕೆ ಇಂತಹ ಶಿಕ್ಷೆ ತಂದುಬಿಟ್ಟೆ ಎಂದು ವಿಠಲನನ್ನು ಮನದಲ್ಲಿ ನೆನೆಯುತ್ತಾನೆ ಗೋರ ತನ್ನ ಕಾರ್ಯದಲ್ಲಿ ನಿರತನಾಗಿರುತ್ತಾನೆ. ಕಾಲು ತೊಳೆದುಕೊಂಡು ಬನ್ನಿ, ನಿಮಗೆ ಊಟ ಕೊಡುತ್ತೀನಿ ಎಂದು ಹೆಂಡತಿ ಹೇಳುತ್ತಾರೆ. ಆದರೆ ಹೆಂಡತಿ ಕಾಲು ತೊಳೆಯಲು ಮುಂದೆ ಹೋದಾಗ ಗೋರ ಬೇಡ ಎನ್ನುತ್ತಾನೆ. ಏಕೆಂದರೆ ಇವಾಗ ಹೆಂಡತಿಗೆ ಆ ಒಂದು ಹೇಳಿದ ಮಾತನ್ನು ನೆನಪು ಮಾಡಿಕೊಡುತ್ತಾನೆ ಗೋರ. ಅಂದರೆ ನನ್ನನ್ನು ಮುಟ್ಟಿದರೆ ಪಾಂಡುರಂಗನ ಮೇಲೆ ಆನೆ ಹಾಕಿರುತ್ತಾನೆ, ಆ ಒಂದು ಮಾತನ್ನು ನೆನಪು ಮಾಡಿಕೊಡುತ್ತಾನೆ ಈಗ ಗೋರ. ಇನ್ನ ಮೇಲೆ ನಾನು ನಿನ್ನನ್ನು ಎಂದಿಗೂ ಸಹಿತ ಮುಟ್ಟುವುದಿಲ್ಲ ಎಂದು ಹೇಳುತ್ತಾನೆ ಗೋರ. ಇದರಿಂದ ಹೆಂಡತಿಗೆ ದುಃಖವೂ ಆಗುತ್ತೆ. ಅದೇ ರೀತಿ ಬಹಳ ಪರಪರಿಯಾಗಿ ಬೇಡಿಕೊಂಡರೂ ನನ್ನ ಪಾಂಡುರಂಗನ ಮೇಲೆ ಹಾನಿ ಮಾಡಿದ್ದಕ್ಕಾಗಿ ಇನ್ನು ಮೇಲೆ ನಿನ್ನನ್ನು ಸಾಯುವವರೆಗೂ ಕೂಡ ಮುಟ್ಟುವುದಿಲ್ಲ ಎಂದು ಹೇಳುತ್ತಾನೆ ಗೋರ. ಹಾಗೆ ಮುಂದಿನ ದೃಶ್ಯದಲ್ಲಿ ನಮಗೆ ತೋರಿಸುವುದು, ಮಗು ತೀರಿ ಹೋದ ನಂತರ ಈಗ ಹೆಂಡತಿಯ ತಂದೆ ಮತ್ತು ತಮ್ಮ ಇಬ್ಬರು ಸೇರಿ ಬರುತ್ತಾರೆ. ಕೆಲವು ದಿನಗಳ ಕಾಲ ನಮ್ಮ ಮನೆಯಲ್ಲಿ ಬಂದು ಇರ್ರಿ, ಅವಾಗಲಾದರೂ ನಿಮ್ಮ ಮನಸ್ಸಿಗೆ ಸ್ವಲ್ಪ ಬೇಜಾರು ಕಡಿಮೆ ಆಗಬಹುದು ಎಂದು ಹೇಳುತ್ತಾರೆ. ಅದೇ ರೀತಿಯಾಗಿ ಗೋರ ಮತ್ತು ಗೋರನ ಹೆಂಡತಿ ಇಬ್ಬರು ಸೇರಿ ಹೆಂಡತಿಯ ತವರು ಮನೆಗೆ ಬರುತ್ತಾರೆ. ಹಾಗೆ ಈ ಒಂದು ಹೆಂಡತಿಯ ತವರು ಮನೆಯಲ್ಲಿ ಆ ಗೋರನ ಹೆಂಡತಿಯಾದ ಲಕ್ಷ್ಮಿಗೆ ಒಬ್ಬಳು ತಂಗಿ ಇರುತ್ತಾಳೆ. ಹಾಗೆ ಕೆಲವು ಹೊತ್ತು ಊಟ ಮಾಡಿ ಕಳೆದ ನಂತರ ಗೋರನ ಹೆಂಡತಿಯಾದ ಲಕ್ಷ್ಮಿಗೆ ಒಂದು ಉಪಾಯ ಬರುತ್ತೆ. ಅದು ಏನೆಂದರೆ ತನ್ನ ತಂಗಿಯನ್ನು ಗೋರನಿಗೆ ಕೊಟ್ಟು ಮದುವೆ ಮಾಡುವಂತೆ ತನ್ನ ತಂದೆಯನ್ನು ಕೇಳುತ್ತಾಳೆ. ಮೊದಲಿಗೆ ತಂದೆ ಒಪ್ಪುವುದಿಲ್ಲ. ಇದೇ ಮಾತನ್ನು ಅವಳ ತಂಗಿಗೂ ಸಹಿತ ಹೇಳುತ್ತಾಳೆ. ತಂಗಿನೂ ಈ ಮಾತನ್ನು ಒಪ್ಪುವುದಿಲ್ಲ. ಆವಾಗ ಅಕ್ಕನಾದ ಲಕ್ಷ್ಮಿ, ನೀನು ಅವರನ್ನು ಮದುವೆಯಾದರೆ ನಾನು ಸಂತೋಷವಾಗಿರುತ್ತೇನೆ, ಅದಕ್ಕೆ ನೀನು ಅವರನ್ನು ಮದುವೆಯಾಗಬೇಕು ಕೇಳಿಕೊಳ್ಳುತ್ತಾನೆ. ಅಕ್ಕನಾದ ನೀನು ಖುಷಿಯಾಗಿದ್ದರೆ ನಾನು ನಿನ್ನ ಖುಷಿಗೆ ಅಡ್ಡಿ ಬರುವುದಿಲ್ಲ, ಅದೇ ರೀತಿ ನಾನು ನಿನ್ನ ಪತಿಯನ್ನು ಮದುವೆಯಾಗಲು ಒಪ್ಪಿಕೊಳ್ಳುತ್ತೇನೆ ಎಂದು ಹೇಳುತ್ತಾಳೆ ಆ ತಂಗಿ. ಗೋರನಿಗೂ ಮತ್ತು ಗೋರನ ಹೆಂಡತಿಯಾದ ಲಕ್ಷ್ಮಿಯ ತಂಗಿಗೂ ಮದುವೆ ಆಗುತ್ತೆ. ಮದುವೆಯಲ್ಲಿ ಹೆಂಡತಿಯ ಅಪ್ಪ ಗೋರನಿಗೆ ಒಂದು ಮಾತು ಹೇಳುತ್ತಾರೆ, ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಮಂದಿಗೂ ಮಾಡಬೇಡ. ಮೊದಲನೇ ಹೆಂಡತಿಯನ್ನು ಯಾವ ರೀತಿ ನೋಡ್ಕೊಂತೀಯೋ ಅದೇ ರೀತಿ ಇವಳನ್ನು ಸಹಿತ ನೋಡಬೇಕು. ಇಬ್ಬರಲ್ಲೂ ಯಾರಲ್ಲೂ ಕೂಡ ವ್ಯತ್ಯಾಸವಾದರೆ ಇವರೂ ಸಹಿತ ಪಾಂಡುರಂಗನ ಮೇಲೆ ಆನೆಯನ್ನ ಹಾಕಿಬಿಡುತ್ತಾರೆ. ಇಲ್ಲಿಗೆ ಮದುವೆ ಕಾರ್ಯ ಮುಗಿಯುತ್ತೆ. ಹಾಗೆ ಅದೇ ರಾತ್ರಿ ಅಂದರೆ ಗೋರ ಮತ್ತು ಹೆಂಡತಿಯ ತಂಗಿಯಾದ ಮಂಜು ಇವರ ಮೊದಲನೇ ರಾತ್ರಿ ಅನ್ನುವ ರೀತಿಯಲ್ಲಿ ಇರುತ್ತೆ. ಆವಾಗ ಅಲ್ಲಿ ಮಂಜುವು ಬಂದು ಗೋರನನ್ನು ಮುಟ್ಟಲು ಹೋಗುತ್ತಾಳೆ. ಆವಾಗ ಗೋರನು ಅವಳಿಂದ ದೂರ ಸರಿದು ಮಲಗುತ್ತಾನೆ. ಇದರಿಂದ ದುಃಖಿತಳಾಗಿ ಮಂಜು ಇದ್ದವಳು ಹೊರಗೆ ಬಂದು ತನ್ನ ಅಕ್ಕನಿಗೆ ನಡೆದ ವಿಷಯಗಳನ್ನು ಹೇಳುತ್ತಾಳೆ. ಆವಾಗ ಅಕ್ಕನಾದ ಲಕ್ಷ್ಮಿಯು ಬಂದು ಗೋರನನ್ನ ಕೇಳುತ್ತಾಳೆ, ಯಾಕೆ ನೀವು ಈ ರೀತಿ ಮಂಜುಗೆ ಮಾಡಿದ್ದೀರಿ ಎಂದು ಕೇಳಿದಾಗ ಆವಾಗ ನಡೆದ ವಿಷಯವನ್ನ ಹೇಳುತ್ತಾನೆ ಗೋರ. ಅಂದರೆ ನಿಮ್ಮ ತಂದೆ ಏನು ಹೇಳಿದ್ದರು, ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಮಾಡಬೇಡ, ಮಾಡಿದರೆ ಪಾಂಡುರಂಗನ ಮೇಲೆ ಆನೆ ಅರಿತು ಅಂತ ಹೇಳಿದರು, ನೆನಪಿದೆ ತಾನೇ ಎಂದು ಕೇಳುತ್ತಾನೆ. ಆವಾಗ ನೆನಪಿದೆ ಎಂದು ಲಕ್ಷ್ಮಿ ಹೇಳುತ್ತಾಳೆ. ಈಗ ಅದೇ ಮಾತನ್ನು ಇಟ್ಟುಕೊಂಡು, ಅಂದರೆ ನಿನ್ನನ್ನು ಯಾವ ರೀತಿ ನಾನು ಮುಟ್ಟುತ್ತಿಲ್ಲವೋ ಅದೇ ರೀತಿ ನಿನ್ನ ತಂಗಿಯನ್ನು ಸಹಿತ ನಾನು ಮುಟ್ಟುವುದಿಲ್ಲ ಎಂದು ಹೇಳುತ್ತಾನೆ ಗೋರ. ಇದರಿಂದ ಮತ್ತಷ್ಟು ದುಃಖಿತಳಾಗುತ್ತಾಳೆ ಲಕ್ಷ್ಮಿ. ಹಾಗೆ ತನ್ನ ತಂಗಿಯ ಸಂಸಾರವನ್ನು ಅಥವಾ ತಂಗಿಯ ಜೀವನವನ್ನು ನಾನೇ ನನ್ನ ಕೈಯಾರೆ ಹಾಳು ಮಾಡಿಬಿಟ್ಟೆ ಎಂದು ದುಃಖ ಪಡುತ್ತಾಳೆ ಲಕ್ಷ್ಮಿಯವರು. ಮುಂದಿನ ದೃಶ್ಯದಲ್ಲಿ ನಮಗೆ ತೋರಿಸುವುದು ಏನೆಂದರೆ, ಮರಳಿ ಮತ್ತೆ ತಮ್ಮ ಮನೆಗೆ ಬರುತ್ತಾರೆ ಗೋರ, ಲಕ್ಷ್ಮಿ ಹಾಗೂ ಮಂಜು ಅವರು. 3 ಜನ ತಮ್ಮ ಮನೆಗೆ ಬಂದು ತಮ್ಮ
ದಿನಂಪ್ರತಿ ಕೆಲಸಗಳನ್ನು ಮಾಡಿಕೊಂಡು ಇರುತ್ತಾರೆ. ಈಗ ಒಂದು ರಾತ್ರಿ ನನ್ನಿಂದಲೇ ಇಷ್ಟೆಲ್ಲ ಆಗಿದ್ದು, ಈ ರೀತಿಯಾಗಿ ನಾನು ಇರುವುದಿಲ್ಲ ಎಂದು ಮಂಜು ಸ್ವಲ್ಪ ದುಃಖವನ್ನು ತೋಡಿಕೊಡುತ್ತಾಳೆ. ಆವಾಗ ರಾತ್ರಿ ಆಗಿದ್ದರಿಂದ ತನ್ನ ಅಕ್ಕನಾದ ಲಕ್ಷ್ಮಿಯು ತನ್ನ ತಂಗಿಯನ್ನು ಕರೆದುಕೊಂಡು ಘೋರ ಇರುವಲ್ಲಿಗೆ ಬರುತ್ತಾಳೆ. ಬಂದು ಎರಡೂ ಕೈಗಳನ್ನು ಹಿಡಿದುಕೊಂಡು ಇಬ್ಬರು ಸಹಿತ ಮಲಗಿಕೊಳ್ಳುತ್ತಾರೆ. ಎಚ್ಚರ ಆಗಿ ನೋಡಿದಾಗ ಘೋರನಿಗೆ ಎರಡೂ ಕೈಗಳನ್ನು ಇಬ್ಬರು ಹೆಂಡತಿಯರು ಹಿಡಿದುಕೊಂಡು ಮಲಗಿದ್ದಕ್ಕೆ ಕೋಪ ಬರುತ್ತೆ ಘೋರನಿಗೆ. ಅಲ್ಲದೆ ತನ್ನ ಪಾಂಡುರಂಗನ ಮೇಲೆ ಆಣೆ ಇಟ್ಟು ಇಬ್ಬರನ್ನು ಮುಟ್ಟುವುದಿಲ್ಲ ಎಂದು ಹೇಳಿರುತ್ತಾನೆ. ಇದು ಸಹಿತ ಘೋರನಿಗೆ ತುಂಬಾ ದುಃಖವನ್ನು ಉಂಟು ಮಾಡುತ್ತೆ. ನಾನು ಈ ನನ್ನ ಕೈಗಳಿಂದ ನಿಮ್ಮನ್ನು ಇಬ್ಬರನ್ನೂ ಮುಟ್ಟಿಬಿಟ್ಟೆ, ಆದ್ದರಿಂದ ಈ ಕೈಗಳನ್ನು ಇನ್ನು ಯಾವ ರೀತಿ ಪಾಂಡುರಂಗನ ಒಂದು ಪೂಜೆಗೆ ಬಳಸಬೇಕು ಎಂದು ಕೋಪದಲ್ಲಿ ಒಂದು ನಿರ್ಧಾರಕ್ಕೆ ಬರ್ತಾನೆ ಘೋರ. ತನ್ನ ಎರಡೂ ಕೈಗಳನ್ನು ಕತ್ತರಿಸಬೇಕೆಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾನೆ. ಅಲ್ಲಿಯೇ ಇರುವ ಒಂದು ಹರಿತವಾದ ಮಚ್ಚನ್ನು ತೆಗೆದುಕೊಂಡು ಕಂಬಕ್ಕೆ ಸಿಕ್ಕಿಸಿ ತನ್ನ ಎರಡೂ ಕೈಗಳನ್ನು, ಅಂದರೆ ತಾನು ಮಾಡಿದ ತಪ್ಪಿಗಾಗಿ ತನ್ನ ಎರಡೂ ಕೈಗಳನ್ನು ಕತ್ತರಿಸಿಕೊಂಡು ಬಿಡುತ್ತಾನೆ ಘೋರ. ತನ್ನ ಎರಡೂ ಕೈಗಳನ್ನು ಕತ್ತರಿಸಿಕೊಂಡ ನಂತರ ಘೋರ ಮತ್ತೆ ಅವರು ಇಬ್ಬರು, ಮಂಜು ಮತ್ತು ಲಕ್ಷ್ಮಿ ಇಬ್ಬರು ಅವನನ್ನು ಮುಟ್ಟಲು ಬರುತ್ತಾರೆ. ಆವಾಗ ಮತ್ತೊಮ್ಮೆ ಹೇಳುತ್ತಾನೆ, ನನ್ನನ್ನು ಇನ್ನು ಮೇಲೆ ಮುಟ್ಟಿದರೆ ನನ್ನ ಪ್ರಾಣವನ್ನೇ ತೆಗೆದು ಬಿಡುತ್ತೇನೆ ಎಂದು ಹೇಳಿದಾಗ ಇಬ್ಬರೂ ಸಹಿತ ದೂರ ಸರಿದು ನಿಲ್ಲುತ್ತಾರೆ. ಇಲ್ಲಿ ತನ್ನ ಕೈಯನ್ನು ಕತ್ತರಿಸಿಕೊಂಡ ಬಳಿಕ ಸ್ವತಃ ಪಾಂಡುರಂಗ ಅಥವಾ ವಿಠಲನೆ ಈಗ ಘೋರನ ಮನೆಗೆ ಬರುತ್ತಾನೆ. ಕೆಲಸ ಮಾಡುವ ಆಳಿನ ರೀತಿಯಲ್ಲಿ ಈಗ ಪಾಂಡುರಂಗನೇ ರಂಗಣ್ಣ ಎಂದು ಹೆಸರಿನಲ್ಲಿ ಬರುತ್ತಾನೆ ಘೋರನ ಮನೆಗೆ. ಬಂದು ಅವನ ಘೋರನ ಕೈಯನ್ನು ರಕ್ತ ಸುರಿಯುತ್ತಿರುತ್ತೆ. ಆ ರಕ್ತ ಸುರಿಯುವುದಕ್ಕೆ ಬಟ್ಟೆಯನ್ನು ಕಟ್ಟುತ್ತಾನೆ ಆ ರಂಗಣ್ಣ. ಘೋರನ ಪ್ರತಿಯೊಂದು ಕಾರ್ಯಗಳನ್ನ, ಈ ರಂಗಣ್ಣ ಕೆಲಸ ಕಾರ್ಯಗಳನ್ನ ಈಗ ರಂಗಣ್ಣ ಸ್ವತಃ ಮಾಡುತ್ತಿರುತ್ತಾನೆ. ಮಡಕೆಗಳನ್ನು ತನ್ನ ಮಂತ್ರಶಕ್ತಿಯಿಂದ ತಯಾರು ಮಾಡುತ್ತಾನೆ ಪಾಂಡುರಂಗ. ಇದೇ ರೀತಿಯಾಗಿ ಇನ್ನೂ ಅನೇಕ ಸೇವೆಗಳನ್ನು ಮಾಡುತ್ತಾ ಇರುತ್ತಾನೆ ವಿಠಲ. ಮುಂದಿನ ದೃಶ್ಯದಲ್ಲಿ ನಮಗೆ ತೋರಿಸುವುದು ಏನೆಂದರೆ, ನಾಮದೇವ ಎನ್ನುವ ಪಾಂಡುರಂಗನ ಭಕ್ತ ತನ್ನ ತಪ್ಪಿನ ಅರಿವಾಗಿ ಪಂಢರಪುರಕ್ಕೆ ಬರುತ್ತಾನೆ. ಆ ಪಂಢರಪುರದಲ್ಲಿ ವಿಠಲನ ಮೂರ್ತಿ ಮುಂದೆ ನಿಂತು ನನ್ನ ಕಡೆಯಿಂದ ತಪ್ಪಾಯಿತು ಎಂದು ಕೇಳುವಾಗ, ನೀನು ಎಲ್ಲಿದೆಯಾ ಎಂದು ಕೇಳುತ್ತಾನೆ. ಆವಾಗ ಆ ಒಂದು ಮೂರ್ತಿಯಲ್ಲಿಂದ ಒಂದು ಧ್ವನಿ ಬರುತ್ತೆ, ಈಗ ಪಾಂಡುರಂಗನು ಈಗ ಇಲ್ಲಿಲ್ಲ, ಅವನು ತನ್ನ ಮಹಾನ್ ಭಕ್ತನಾದ ಘೋರನ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಇದ್ದಾನೆ ಎಂದು ಮಾತು ಬರುತ್ತೆ. ಆವಾಗ ಅಲ್ಲಿಂದ ಓಡೋಡಿ ಬರುತ್ತಾನೆ ಘೋರನ ಮನೆಗೆ. ಘೋರನ ಮನೆಗೆ ಬಂದು, ಆ ಒಬ್ಬ ಪಾಂಡುರಂಗ ನಿನ್ನ ಮನೆಯಲ್ಲಿ ಇದ್ದು ನಿನ್ನ ಕೆಲಸವನ್ನು ಮಾಡುತ್ತಿದ್ದಾನೆ ಎಂದು ನನಗೆ ತಿಳಿದಿದೆ, ಅದರಿಂದ ಅವನು ಎಲ್ಲಿರುವನು ನನಗೆ ತೋರಿಸು ಎಂದು ಹೇಳುತ್ತಾನೆ. ಆವಾಗ ಘೋರನಿಗೂ ಕೂಡ ಒಂದು ಕ್ಷಣ ದಿಗ್ಭ್ರಮೆಗೊಳ್ಳುತ್ತೆ. ಏಕೆಂದರೆ ಸ್ವತಃ ಪಾಂಡುರಂಗನೇ ಬಂದು ನನ್ನ ಮನೆಯಲ್ಲಿ ಕೆಲಸಕ್ಕೆ ಇದ್ದಾನೆ ಎಂದರೆ ಅವನಿಗೆ ಎಷ್ಟು ಬಾರಿ ನಾನು ಕೆಲಸ ಹಚ್ಚಿದ್ದೇನೆ ಎಂದು ಮನಸ್ಸಿನಲ್ಲೇ ಸ್ವಲ್ಪ ಕೊರಗುತ್ತಾನೆ. ಇದಾದ ಬಳಿಕ ಅವನನ್ನು ಮನೆಯ ತುಂಬ ಹುಡುಕುತ್ತಾನೆ. ಆದರೂ ಎಲ್ಲೂ ಕೂಡ ಆ ಪಾಂಡುರಂಗ ಕಾಣುವುದಿಲ್ಲ. ಇನ್ನು ಮೇಲೆ ಎಲ್ಲರೂ ಸೇರಿ ಆ ಪಾಂಡುರಂಗನ ನಾಮಸ್ಮರಣೆ ಮಾಡುತ್ತಾ ಪಂಢರಪುರಕ್ಕೆ ಬರುತ್ತಾರೆ. ಪಂಢರಪುರಕ್ಕೆ ಬರುವಾಗ ಮಾರ್ಗ ಮಧ್ಯದಲ್ಲಿ ಜ್ಞಾನದೇವರು ಸಹಿತ ಈ ಒಬ್ಬ ಘೋರನ ಜೊತೆಗೂಡಿ ಬರುತ್ತಾರೆ. ಮುಂದಿನ ದೃಶ್ಯದಲ್ಲಿ ಪಂಢರಪುರದಲ್ಲಿ ಎಲ್ಲರೂ ಸೇರಿ ಪಾಂಡುರಂಗನ ನಾಮಸ್ಮರಣೆಯನ್ನು ಮಾಡುತ್ತಿರುತ್ತಾರೆ. ಹಾಗೆ ನಾಮಸ್ಮರಣೆ ಮಾಡುವಾಗ ಘೋರನಿಗೆ ಎರಡೂ ಕೈಗಳು ಮತ್ತೆ ಮರಳಿ ಬರುತ್ತವೆ. ಇದರಿಂದ ಎಲ್ಲರೂ ಖುಷಿಗೊಳ್ಳುತ್ತಾರೆ. ಹಾಗೆ ನಾಮಸ್ಮರಣೆ ಮುಗಿದ ಮೇಲೆ ತನ್ನ ಎರಡೂ ಕೈಗಳನ್ನು ನೋಡಿಕೊಂಡು ಘೋರನಿಗೂ ಖುಷಿಯಾಗುತ್ತೆ. ಅಷ್ಟರಲ್ಲಿ ಸ್ವತಃ ಪಾಂಡುರಂಗನೇ ಬಂದು ಎಲ್ಲರಿಗೂ ದರ್ಶನವನ್ನು ಕೊಡುತ್ತಾನೆ. ಘೋರ ಆ ಪಾಂಡುರಂಗನ ಕಾಲಿಗೆ ಬೀಳುತ್ತಾನೆ. ಸತ್ತಿರುವ ಮಗನನ್ನು ಮತ್ತೆ ಮರಳಿ ಈಗ ವಿಠಲನು ಅವನಿಗೆ ನೀಡುತ್ತಾನೆ. ಇದರಿಂದ ಮತ್ತಷ್ಟು ಖುಷಿ ಆಗುತ್ತಾರೆ ಘೋರ, ಲಕ್ಷ್ಮಿ, ಮಂಜು ಮತ್ತು ಅಲ್ಲಿರುವ ಎಲ್ಲ ಜನರು. ಮಗುವನ್ನ ತೆಗೆದುಕೊಳ್ಳಲು ಲಕ್ಷ್ಮಿ ಹೋದಾಗ, ಇನ್ನೂ ಕೂಡ ನಾನು ನಿನ್ನನ್ನು ಮುಟ್ಟುವುದಿಲ್ಲ ಎಂದು ಹೇಳುತ್ತಾನೆ ಘೋರ. ಆವಾಗ ಅಲ್ಲೇ ಇರುವಂಥ ಪಾಂಡುರಂಗನು, ಇನ್ನು ಮೇಲಿಂದ ನೀವು ಸುಖ ಸಂಸಾರವಾಗಿ ನಿನ್ನ ಹೆಂಡತಿಯರ ಜೊತೆ ಇರು, ಇನ್ನು ಮೇಲೆ ಯಾವುದೇ ರೀತಿಯ ಆನೆ ಅದು ಉಪಯೋಗಕ್ಕೆ ಬರುವುದಿಲ್ಲ ಎಂದು ಹೇಳಿ ಆಶೀರ್ವದಿಸುತ್ತಾನೆ ಪಾಂಡುರಂಗ. ನೋಡಿದ್ರಲ್ಲ ಈ ಒಬ್ಬ ಭಕ್ತ ಕುಂಬಾರ ಅಥವಾ ಘೋರ ಕುಂಬಾರನ ಕಥೆಯನ್ನ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇದು ಕಾಲ್ಪನಿಕ ಕತೆ, ನಿಜವಾದ ನಡೆದ ಕತೆ ಎಂದು ಭಾವಿಸಿದ್ದಾರೆ. ಹಾಗೆ ಮತ್ತೊಂದು ವಿಡಿಯೋ ಮೂಲಕ, ಮತ್ತೊಂದು ಸಿನಿಮಾ ಕತೆ ಮೂಲಕ ನಿಮ್ಮ ಮುಂದೆ ಮತ್ತೆ ಹಾಜರ್ ಆಗುತ್ತೇನೆ. ಅಲ್ಲಿವರೆಗೂ ತಪ್ಪದೆ ನೋಡ್ತಾ ಇರಿ ಕಿರಣ್ ಕಂಡ ಸ್ಟೋರಿ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜನ್ನು.